ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮ ಬೈಲಹೊಂಗಲ ತಾಲೂಕಿನ ಮಾಸ್ತಮರಡಿ ಗ್ರಾಮದಲ್ಲಿ ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ, ಅನ್ನ ಪ್ರಶಸ್ತ ಕಾರ್ಯಕ್ರಮ, ಮಕ್ಕಳ ಹುಟ್ಟುಹಬ್ಬ, ಮಕ್ಕಳ ಅಕ್ಷರಾಭ್ಯಾಸ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಮಹಾದೇವಿ ಕರಿಯಪ್ಪನವರ ಮೇಲ್ವಿಚಾರಕಿ ಎಸ್ ಮುತ್ನಾಳ, ಆರೋಗ್ಯ ಶಿಕ್ಷಣಾಧಿಕಾರಿಗಳು ರಮೇಶ್ ಬ್ಯಾಟಿ, ಆರೋಗ್ಯ ಕೇಂದ್ರ ವಣ್ಣೂರ, ಬಸಪ್ಪ ಕಡಬಿ, ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಕಾಶ್ ಕೋಮಾರ, ಯಲ್ಲಪ್ಪ ಚಿಕೋಪ, ಮಲೇಶ್ ಚಿಕೋಡಿ, ವಣ್ಣೂರು ಭಾಗದ ಎಲ್ಲ ಅಂಗನವಾಡಿಯ ಸಿಬ್ಬಂದಿಯವರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಯಿ ಗುರುತಿಸಿಕೊಂಡಾಗಿನಿಂದ 2 ವರ್ಷದವರೆಗಿನ ಮಗುವಿನ ಪಾಲನೆ ಪೋಷಣೆ ಮಾಡತಕ್ಕಂಥ ತಾಯಿಯ ಪಾಲನೆ ಹಾಗೂ ರಕ್ತಹೀನತೆ ಪ್ರಮಾಣವನ್ನು ಹೋಗಲಾಡಿಸೋದು, ಅದೇ ರೀತಿ ಶಿಶುಮರಣ ಪ್ರಮಾಣವನ್ನು ಕಡಿಮೆ ಮಾಡತಕ್ಕಂಥದ್ದು, ಅದೇ ರೀತಿ ಅಪೌಷ್ಟಿಕತೆ ಅನ್ನೋದನ್ನು ಹೋಗಲಾಡಿಸತಕ್ಕಂಥ ಮೂಲ ಉದ್ದೇಶಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಮಾಸಾಚರಣೆಯನ್ನು ಕೈಗೊಳ್ಳಬೇಕಂತೇಳಿ ಆದೇಶವನ್ನು ಮಾಡಿದೆ. ಈ ಒಂದು ಏನು ಉದ್ದೇಶ ಏನಪ್ಪ ಇದೆ ಅಂತಂದ್ರೆ, ಎಲ್ಲ ತಾಯಂದಿರು ಗ್ರಾಮೀಣ ಮಟ್ಟದಲ್ಲಿ ಕೂಡ ಎಲ್ಲ ತಾಯಂದಿರು ಈ ಉದ್ದೇಶವನ್ನ ಸದುಪಯೋಗಪಡಿಸಿಕೊಂಡು ಇಂಥ ಕಾರ್ಯಕ್ರಮಕ್ಕೆ ಸಾಕಷ್ಟು ಯಶಸ್ವಿಯಾಗಿ ಮಾಡಿಕೊಡ್ತಾಗಿ ಅವರಲ್ಲಿ ಕೊಡ್ತಾ ಇದ್ದೀನಿ. ಮತ್ತೆ ಇರ್ತಕ್ಕಂಥ ಪೌಷ್ಟಿಕಾಹಾರ ಸೇವನೆ ಮತ್ತು ಒಳ್ಳೆಯ ಆರೋಗ್ಯವನ್ನ ಕಾಪಾಡ್ಕೊಂಡು ಬರ್ತಕ್ಕಂಥದ್ದು ಎಲ್ಲ ತಾಯಂದಿರು ಕರ್ತವ್ಯ. ಅದೇ ರೀತಿ ಈ ವರ್ಷದ ಒಂದು ಘೋಷಣೆ ಏನಂತಂದ್ರೆ, ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ವ್ಯಾಖ್ಯಾನ ಇದೆ. ಈ ವ್ಯಾಖ್ಯಾನ ಏನಪ್ಪ ಅಂತಂದ್ರೆ, ಎಲ್ಲಿ ತಾಯಿ ಆರೋಗ್ಯವಾಗಿರ್ತಾರೆ ಅಲ್ಲಿ ಅವ್ರ ಪರಿವಾರ ಎಲ್ಲ ಆರೋಗ್ಯವಂತರಾಗಿರ್ತಾರೆ. ಅದಕ್ಕೋಸ್ಕರ ಕುಟುಂಬದ ಕೇಂದ್ರ ಬಿಂದುವಾದಂಥ ತಾಯಿ ಆರೋಗ್ಯವಂತ ಒಂದು ಕುಟುಂಬವನ್ನು ಕಾಪಾಡ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿಯಾಗಿರೋದ್ರಿಂದ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಮನೆಯಲ್ಲಿ ಆಹಾರ ಪದ್ಧತಿಯಾಗಿ ರೂಢಿ ಮಾಡಿಕೊಂಡು ಎಲ್ಲ ಪರಿವಾರದವರಲ್ಲಿ ಕೂಡಿ ಊಟ ಮಾಡುವ ಪದ್ಧತಿಯನ್ನು ಮಾಡ್ಕೊಂಡು ಹೋಗ್ಬೇಕಂತೇಳಿ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಸೆಪ್ಟೆಂಬರ್ ತಿಂಗಳಿಗೆ ಒಂದು ತಿಂಗಳ ಪೂರ್ತಿ
ಪೋಷಣ ಅಭಿಯಾನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವಿಶೇಷವಾಗಿ ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ಅದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯಿಂದ ಆಗುವಂಥ ಅನುಕೂಲಗಳ ಬಗ್ಗೆ. ಯಾಕಂತಂದರೆ ನಾವು ರಕ್ತಹೀನತೆ ಅನ್ನುವಂಥ ಒಂದು ಸಮಸ್ಯೆ ಭಾಳಷ್ಟು ಹದಿಹರೆಯದವರು ಮಹಿಳೆಯರು ಕಾಣ್ತಿರುವಂಥ ಒಂದು ಸಮಸ್ಯೆ. ಆ ಒಂದು ಉದ್ದೇಶದಿಂದ ಪರಿವಾರ ಈ ಕಾರ್ಯಕ್ರಮದೊಳಗೆ ಅವ್ರ ಜೊತೆಗೆ ರಕ್ತಹೀನತೆಯ ಬಗ್ಗೆ ಪರೀಕ್ಷೆ ಮಾಡುವಂಥದ್ದು ಜೊತೆಗೆ ಅವರಿಗೆ ಪೌಷ್ಟಿಕ ಸೇವನೆಯಿಂದ ಅನುಕೂಲವಾಗುತ್ತೆ ಇಡೀ ರಾಜ್ಯಾದ್ಯಂತ ಆರೋಗ್ಯ ಇಲಾಖೆ ಹೆಚ್ಚಿನ ಮುಖ್ಯವಾಗಿ ಈ ಕಾರ್ಯಕ್ರಮಗಳನ್ನು ಎರಡನೇ ಕಾರ್ಯಕ್ರಮ ಇಲ್ಲಿವರೆಗೆ ಸುಮಾರು ಕಾರ್ಯಕ್ರಮಗಳನ್ನು ಜಿಲ್ಲಾ ಮಟ್ಟದಲ್ಲಿ